ನಮಸ್ತೆ ವೀಕ್ಷಕರೇ, ರಘು ಎಜುಕೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೇನೇ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಒತ್ತಿ. ಹತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂಬ ಗಾದೆ ಮಾತಿನಂತೆ ಕುಡುಕರಿಗೂ ಒಂದು ಒಳ್ಳೆ ಕಾಲ ಬಂದಿದೆ. ಅದೇನು ಅಂತ ಆಶ್ಚರ್ಯನಾ? ಹಾಗಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು ಸ್ವಾಮಿ, ಕುಡುಕರಿಗೆ ಒಂದು ಒಳ್ಳೆ ಕಾಲ ಬರುವ ಸನ್ನಿಹಿತದಲ್ಲಿದೆ. ಕಾರಣ ಏನಂತೀರಾ? ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಅಶೋಕ್ ನಗರ ಮಂಗಳೂರು ಇವರು ಕುಡುಕರ ಸರಾಯಿ ಬಾಟ್ಲಿಗಳಿಂದಾಗಿ ಪರಿಸರ ಮಾಲಿನ್ಯ ಆಗುತ್ತಿರುವ ಕುರಿತು ಮಳವಳ್ಳಿ ವಲಯದ ಅಬಕಾರಿ ನಿರೀಕ್ಷಕರಿಗೆ ದೂರು ನೀಡಿ ಕೆಲವು ಸಲಹೆಗಳನ್ನು ನೀಡಿದೆಯಂತೆ. ಆ ಸಲಹೆಗಳು ಏನಪ್ಪಾ ಅಂದ್ರೆ ಅವು ಈಗಿವೆ ನೋಡಿ. ಇಷ್ಟು ದಿನ ಪ್ರಯಾಣಿಸುವ ಸಂದರ್ಭದಲ್ಲಿ, ರೇಷನ್ ಖರೀದಿ ಸಂದರ್ಭದಲ್ಲಿ ಅಥವಾ ಯಾವುದಾದರೂ ಸರ್ಕಾರಿ ಕೆಲಸ ಆಗಬೇಕಾದಾಗ ಆಧಾರ್ ಕಾರ್ಡ್ ಕಡ್ಡಾಯವಾಗಿತ್ತು. ಆದ್ರೀಗ ಯಾವುದೇ ವ್ಯಕ್ತಿ ಮದ್ಯ ಖರೀದಿ ಮಾಡಬೇಕೆಂದರೆ ಆ ವ್ಯಕ್ತಿ ಆಧಾರ್ ಕಾರ್ಡ್ ಅನ್ನು ತಂದು ಅದನ್ನು ಮದ್ಯ ಮಾರಾಟ ಅಂಗಡಿಯಲ್ಲಿ ಅದರ ಮಾಹಿತಿಯನ್ನು ಕಂಪ್ಯೂಟರ್ನಲ್ಲಿ ದಾಖಲು ಮಾಡಿದ ನಂತರವೇ ಆತನಿಗೆ ಮದ್ಯ ಮಾರಾಟ ಮಾಡಬೇಕು. ಒಮ್ಮೆ ಮದ್ಯ ಖರೀದಿಸಿಕೊಂಡು ಹೋದ ವ್ಯಕ್ತಿ ಪುನಃ ಖರೀದಿ ಮಾಡಲು ಬರುವಾಗ ಕಳೆದ ಬಾರಿ ಕೊಂಡು ಹೋದ ಮದ್ಯದ ಖಾಲಿ ಬಾಟಲಿಯನ್ನು ಅಂಗಡಿಗೆ ವಾಪಸ್ ನೀಡಿದರೆ ಮಾತ್ರ ಮದ್ಯ ಕೊಡಬೇಕು. ಯಾವುದಾದರೂ ಸಾರ್ವಜನಿಕ ಸ್ಥಳ, ಲೇಔಟ್, ನದಿ, ಮೈದಾನ, ರಸ್ತೆಯ ಬದಿ ಚರಂಡಿಗಳಲ್ಲಿ ಖಾಲಿ ಮದ್ಯದ ಬಾಟಲಿ ಸಿಕ್ಕಿದಲ್ಲಿ ಅದರ ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಆ ಬಾಟಲಿ ಮಾರಾಟ ಮಾಡಿದ ಅಂಗಡಿಯ ಮೇಲೆ ದಂಡ ವಿಧಿಸಬೇಕು ಮತ್ತು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಕುಡುಕರು ಮತ್ತು ಅವರ ಕುಟುಂಬಕ್ಕೆ ಕ್ಷೇಮಾಭಿವೃದ್ಧಿ ಹಣ ನೀಡಬೇಕು. ಕುಡಿದ ಮತ್ತಿನಲ್ಲಿ ಯಾವುದಾದರೂ ಸ್ಥಳದಲ್ಲಿ ಬಿದ್ದಿರುವ ಕುಡುಕನನ್ನು ಸುರಕ್ಷಿತವಾಗಿ ಅಬಕಾರಿ ಇಲಾಖೆಯ ವಾಹನದಲ್ಲೇ ಕರೆದುಕೊಂಡು ಹೋಗಿ ಅವರ ಮನೆಗೆ ಬಿಡಬೇಕು. ಇಷ್ಟೇ ಅಲ್ಲದೆ ಕುಡುಕ ತಾನು ದುಡಿದ ಎಲ್ಲ ಹಣವನ್ನು ಮದ್ಯ ಖರೀದಿ ಮತ್ತು ಕುಡಿತಕ್ಕೆ ಖರ್ಚು ಮಾಡುವುದರಿಂದ ಆತನ ಕುಟುಂಬಕ್ಕೆ ದಿನನಿತ್ಯದ ದಿನಸಿ ಸಾಮಗ್ರಿಗಳನ್ನು ಅಬಕಾರಿ ಇಲಾಖೆಯ ಮೂಲಕ ಉಚಿತವಾಗಿ ನೀಡಬೇಕು. ಕುಡುಕರ ಆರೋಗ್ಯ ಹಾಳಾದರೆ ಅವರ ಆರೋಗ್ಯ ತಪಾಸಣೆ, ಚಿಕಿತ್ಸಾ ವೆಚ್ಚವನ್ನು ಅಬಕಾರಿ ಇಲಾಖೆಯೇ ಭರಿಸಬೇಕು. ಇವು ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಮಂಗಳೂರು ಇವರು ಅಬಕಾರಿ ಇಲಾಖೆಗೆ ಸಲಹೆ ನೀಡಿದ್ದು, ಇವುಗಳನ್ನು ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಳವಳ್ಳಿ ವಲಯದ ಅಬಕಾರಿ ನಿರೀಕ್ಷಕರು ತಮ್ಮ ಹಿಂಬರಹದ ಮೂಲಕ ಒಕ್ಕೂಟಕ್ಕೆ ತಿಳಿಸಿರುತ್ತಾರೆ. ಒಂದು ವೇಳೆ ಈ ಸಲಹೆಗಳನ್ನು ಸರ್ಕಾರ ಜಾರಿಗೆ ತಂದಿದೆಯಾದರೆ ಕುಡುಕರಿಗೆ ಫುಲ್ ಖುಷ್ ಆಗುವುದಂತೂ ಪಕ್ಕಾ. ಪರಿಸರ ಸಂರಕ್ಷಣೆ ಜೊತೆಗೆ ಕುಡುಕರಿಗೂ ಭರ್ಜರಿ ಅನುಕೂಲಕರವಾದ ಈ ಮಾಹಿತಿಯ ವಿಡಿಯೋವನ್ನು ಎಲ್ಲ ಕುಡುಕರಿಗೂ ತಲುಪುವವರಿಗೆ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.